ಇವತ್ತಿನಿಂದ ಮುಂಗಾರು ಅಧಿವೇಶನ ಕಾವೇರಲಿದೆ. ಸದನದಲ್ಲಿ ಅಸಲಿ ಆಟ ಇವತ್ತಿನಿಂದ ಶುರುವಾಗುತ್ತೆ. ಸರ್ಕಾರದ ವಿರುದ್ಧ ಚಾಟಿ ಬೀಸೋದಕ್ಕೆ ಪ್ರತಿಪಕ್ಷಗಳು ತಯಾರಾಗಿದ್ರೆ ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಸರ್ಕಾರವೂ ಕೂಡ ಒಂದಷ್ಟು ಕಾರ್ಯತಂತ್ರ ರೂಪಿಸಿದೆ. ಪ್ರತಿಭಟನೆ ಮಾಡೋದು ಅದು ಸರಿ ಇಲ್ಲ. ಈ ಉತ್ತರ ಕೊಡ್ಲಿಕ್ಕಾಗ್ತಿಲ್ಲ. ಏನು ಆರೋಗ್ಯದ ದೃಷ್ಟಿಯಿಂದ ತಿದ್ದುಪಡಿ ಮಾಡಿಕೊಡಿ ಸರ್. ಒಂದು ಪಕ್ಷದ ಲೆಕ್ಕದಲ್ಲಿ ಬರಬಾರ್ದಾಗಿದೆ. ಬುದ್ಧಿ ಮತ್ತು ಸಾಮರ್ಥ್ಯ ಕೆಲಸ ಕೊಡೋದಿಲ್ಲ, ಪ್ರಾಮಾಣಿಕತೆ ಇರಲಿಲ್ಲ, ಕರಪ್ಷನ್ ಹೆಂಗ್ ಕಡಿಮೆ ಮಾಡೋದು. ಇಂದಿನಿಂದ ಅಧಿವೇಶನದಲ್ಲಿ ಶುರು ಅಸಲಿ ಆಟ. ಬಿಜೆಪಿಗೆ ನಾಗೇಂದ್ರ, ಜೆಡಿಎಸ್ಗೆ ಸಿಎಂ ಟಾರ್ಗೆಟ್. ಮುಂಗಾರು ಅಧಿವೇಶನ ಆರಂಭವಾಗಿ 4 ದಿನ ಕಳೆದಿದೆ. ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸುವ ಮೂಲಕ ಕಲಾಪ ಅಂತ್ಯವಾಯಿತು. ಎರಡನೇ ದಿನ ಸ್ಪೀಕರ್ ಹಾಗೂ ಸಭಾಪತಿಗಳ ಚುನಾವಣೆ ಅಧಿವೇಶನ ಮೀಸಲಾಯಿತು. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ, ನಿನ್ನೆ ರಜೆ. ಹೀಗಾಗಿ ಮೊದಲ 4 ದಿನ ಸದನ ಶಾಂತವಾಗಿ ಇತ್ತು. ಆದರೆ ಇವತ್ತಿನಿಂದ ಮುಂಗಾರು ಅಧಿವೇಶನ ಕಾವೇರಲಿದೆ. ಅಸಲಿ ಆಟ ಈಗ ಶುರುವಾಗಲಿದೆ. ಹೌದು, ಇಂದಿನಿಂದ ಅಧಿವೇಶನ ಕಾವೇರಲಿದೆ. ಮಾತಿನ ಸುರಿಮಳೆಯೇ ಸುರಿಯಲಿದೆ. ಸರ್ಕಾರವನ್ನ ಕಟ್ಟಿಹಾಕಲು ಜೆಡಿಎಸ್ ಹಾಗೂ ಬಿಜೆಪಿ ಸಿದ್ದವಾಗಿವೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ. ಅವ್ರ ಜೊತೆನಲ್ಲಿ ನಮ್ಮ ಧ್ವನಿ ಇದೆ. ಎಸ್, ಬಿಡದಿ ಟೌನ್ಶಿಪ್ ಯೋಜನೆ ಹಾಗೂ ನೈಸ್ ರಸ್ತೆ ಟೋಲ್ ವಿಷಯಗಳನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಸಮರವನ್ನ ಸಾರಲು ಜೆಡಿಎಸ್ ಸಜ್ಜಾಗಿವೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿಯಲ್ಲಿ ಬಿ ನಾಗೇಂದ್ರ ವಿರುದ್ಧ ಕಹಳೆ ಊದಲು ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಆ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಜೆಡಿಎಸ್ ಟಾರ್ಗೆಟ್ ಮಾಡಿದರೆ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿಯಲಿದೆ. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು. ಅದು ಸ್ಕ್ಯಾಂಡಲ್ ಅಲ್ಲ, ಡೈರೆಕ್ಟ್ ಸರ್ಕಾರದ ಹಣವನ್ನ ಡೈರೆಕ್ಟ್ ಆಗಿ ಎತ್ಕೊಂಡು ಹೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹಾಕಿ ಅಲ್ಲಿಂದ ಎಲೆಕ್ಷನ್ಗೆ ತಗೊಂಡೋಗಿರೋದು ಈಗಾಗಲೇ ಪ್ರೂವ್ ಆಗೋಟಿದೆ. ಮತ್ತೆ ಅವರ ವಾಪಸ್ ತಗೊಂತಾ ಇದ್ದಾರೆ. ಅವಾಗ ತೆಗೆದಿದ್ಯಾಕೆ, ಇವಾಗ ತಗೊಂಡಿದ್ಯಾಕೆ? ಸರ್ಕಾರ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಫಸ್ಟ್ ನಾಗೇಂದ್ರ ವಿಚಾರವಾಗಿ ನಾವು ಸದನದಲ್ಲಿ ಒಳಗಡೆ ಹೋರಾಟವನ್ನ ನಾಳೆ ಮಾಡೋರಿದ್ದೀವಿ ನಾವು. ಇನ್ನು ರಾಜಕೀಯ ಜಟಾಪಟಿ ನಡುವೆ ಸರ್ಕಾರ ಕೆಲವೊಂದಿಷ್ಟು ವಿಧೇಯಕಗಳನ್ನು ಮಂಡಿಸಲು ಮುಂದಾಗಿದೆ. ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ವಿಧೇಯಕ 2026 ಮಂಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ವಿಧೇಯಕ ಸೇರಿದಂತೆ ಇನ್ನೂ ಕೆಲವೊಂದಿಷ್ಟು ಮಸೂದೆಗಳನ್ನು ಮಂಡಿಸಲು ಮುಂದಾಗಿದೆ. ಆದರೆ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ವಿಧೇಯಕ ಮೂಲಕ ಸರ್ಕಾರ ಪರೋಕ್ಷವಾಗಿ ಆರ್ಎಸ್ಎಸ್ನ ಗುರಿ ಮಾಡಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಆದರೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ನಾವೆಲ್ಲೂ ಕೂಡ ಆರ್ಎಸ್ಎಸ್ ಉಲ್ಲೇಖ ಮಾಡಿಲ್ಲ ಅಂತಿದ್ದಾರೆ. ಏನಂತ ಕಂಡಿಡ್ತಿದ್ರಿ ನೀವು? ಏನಿವತ್ತು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಕ್ಟಿವಿಟಿ ಏನಾಗಿದೆ ಆರ್ಎಸ್ಎಸ್ ಕಡೆಯಿಂದ? ಇದ್ರ ಬಗ್ಗೆ ಮಾತನಾಡ್ದೇನೆ ಇವತ್ತು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ ಒಂದೇ ನೆಪ ಹಿಡ್ಕೊಂಡು ಮಾಡೋದಕ್ಕೆ ನೂರಾರು ಕೆಲಸ ಇದೆ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ. ಅದನ್ನ ಮಾಡೋದ್ ಬಿಟ್ಟು ಈ ರೀತಿ ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದನ್ನ ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಒಟ್ಟಾರೆಯಾಗಿ ವೈಫಲ್ಯಗಳನ್ನ ತೆರೆದಿಟ್ಟು ಸರ್ಕಾರದ ವಿರುದ್ಧ ಮುಗಿಬೀಳಲು ದೋಸ್ತಿ ಸಿದ್ದವಾಗಿದ್ರೆ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನು ಕೊಡಲು ಸರ್ಕಾರ ಪ್ಲಾನ್ ಮಾಡಿದೆ. ಇವತ್ತು ಪೊಲಿಟಿಕಲ್ ಹೈಡ್ರಾಮಾಗೆ ಮುಂಗಾರು ಅಧಿವೇಶನ ಸಾಕ್ಷಿಯಾಗುವುದಂತೂ ಸತ್ಯ.